ಆರ್ಟಿ ನ್ಯೂಸ್ಗೆ ಸ್ವಾಗತ. ಸರ್, ಹಿರದೇಶಿ ಸಹಕಾರ ಸಂಘದ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದೀರಿ. ಕ್ಷೇತ್ರದ ಜನ ತಮ್ಮ ಮೇಲೆ ಭಾಳ ಅಭಿಮಾನ ಇಟ್ಟುಕೊಂಡಂಥ ಜನ, ತಾವು ಬೆಳೆಸಿದ ಜನ, ಯಾವ ರೀತಿ ಆ ರಾಜೀನಾಮೆಗೆ ಕಾರಣ ಮತ್ತು ರಾಜೀನಾಮೆ ಕೊಡಲಿಕ್ಕೆ ಕಾರಣ ಇರ್ತಾರೆ ಮತ್ತು ರೈತರಿಗೆ ಏನು ಹೇಳ್ತಿರ್ತಾರೆ? ನಿಮ್ಮ ಮೇಲೆ ಭಕ್ತಿದ್ದಂಥ ಒಂದು ರೈತ ಕ್ಷೇತ್ರದ ಜನ ನಿಮ್ಮ ಮೇಲೆ ಸರ್, ಅವರಿಗೆ ಯಾವ ರೀತಿ ಸಂದೇಶ ಕೊಡ್ತಾರೆ? ಇವತ್ತಿಗೆ ಭಾಳ ದಿವಸದಿಂದ ಈ ಚರ್ಚೆ ಚಾಲು ಐತಿ. ಕಳೆದ ಒಂದು ವಾರ ಹಿಂದೆ ನಾನು ರಾಜೀನಾಮೆ ಕೊಟ್ಟಿರೋದು ನಿಜ. ಇದು ರಾಜೀನಾಮೆ ನಾನು MLA ಆದ ಕೂಡಲೇ ಕೊಡಬೇಕಂತ ವಿಚಾರ ಮಾಡಿದ್ದೆ. ಯಾಕಂದರೆ ಕೆಲಸದ ಒತ್ತಡ, 2-3 ಕೆಲಸಗಳು ಮೈ ಮೇಲೆ ಇಟ್ಕೊಂಡು ಒಂದೂ ಆಗಬಾರ್ದು ಅಂತ ಹೇಳಿ ನನಗೆ ಆಸೆ ಇಲ್ಲ. ಯಾವ ಜವಾಬ್ದಾರಿ ಕೊಡ್ತೀರಿ ಅದು ಪೂರ್ಣ ಆಗಬೇಕು. ಈ ನಿಟ್ಟಿನಲ್ಲಿ ತಾವು ಆಶೀರ್ವಾದ ಮಾಡಿ ಕಳೆದ 14 ವರ್ಷದಿಂದ ಹಿರಣ್ಯಕೇಶಿ ಡೈರೆಕ್ಟ್ರಾಗಿ ತಾವು ಆರ್ಸ್ಕೊಂಡು ಬಂದಿರ್ತೀನಿ. ಈಗೂ ನಾ ಡೈರೆಕ್ಟರ್ ಅದೀನಿ, ಈಗೂ ಬೋರ್ಡ್ ನಮ್ಮದೈತಿ. ರೈತರ ವಿಶ್ವಾಸ ಕಳ್ಕೊಬೇಡ್ರಿ. ಆ ಫ್ಯಾಕ್ಟ್ರಿ ಡೈರೆಕ್ಟರ್ಗಳು ಎಲ್ಲ ನಮ್ಮವ್ರು ಅದಾರು. ನಾನು ಇನ್ನೂ ಡೈರೆಕ್ಟರ್ ಅದೇನೆ. ಖರೆ ನನಗೆ ಅದಕ್ಕೆ ಫ್ಯಾಕ್ಟ್ರಿಗೆ ಒಂದು ಸೂಕ್ತವಾದ ಸಮಯ ಕೊಡೋಕೆ ಆಗುವ. ಮೊದ್ಲು ಹೆಂಗೆ ವಾರದಾಗ 3 ದಿವಸ ಅಲ್ಲಿ 3 ದಿವಸ ಬೈಡ್ ಫ್ಯಾಕ್ಟ್ರಿಗೆ ಇರ್ತೀನಿ, ಆ ಸಮಯ ಕೊಡೋಕೆ ನಂಗೆ ಆಗುವಾತು. ಅದಕ್ಕೆ ಸ್ಥಳೀಯಲ್ಲಿ ಒಬ್ರು ಯಾರೇ ಕೂತು ಆ ಫ್ಯಾಕ್ಟ್ರಿ ಒಳ್ಳೆ ರೀತಿಯಿಂದ ಆಡಳಿತ ಕೊಡಬೇಕಂತ ಒಂದು ವಿಚಾರ ಇಟ್ಕೊಂಡು ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಸರ್, ರೈತರಲ್ಲಿ ಭಯ ಅದ ಸರ್. ಇನ್ನು ಶಂಕೇಶ್ವರ ಶಿರಾ ಶುಗರ್ ಫ್ಯಾಕ್ಟ್ರಿ ಬಂದ್ ಆಗ್ತದೆ, ಮುಚ್ಚಿಬಿಡ್ತದೆ. ಕತ್ತಿಯವರು ಹಿಂಸರ್ದಾರು, ಕತ್ತಿ ನಿಂತಂದವ್ರು ಎಲ್ಲರೂ ಫ್ಯಾಕ್ಟ್ರಿಯಿಂದ ಹಿಂಸರ್ದಾರು. ಆ ಒಂದು ಸಂಸ್ಥೆ ಹಾಳಾಗಿ ಹೋಗ್ತೈತಿ ಅಂತಕ್ಕಂಥ ಒಂದು ರೈತರಲ್ಲಿ ಭಾವನೆಗಳ ಹುಟ್ಟಿರ್ತದೆ. ತಾವೇನು ಹೇಳ್ತೀವಿ? ರೈತರ ಸಹಕಾರ ಯಾವಾಗ ಫ್ಯಾಕ್ಟ್ರಿ ಇರ್ತೈತಿ ಎಲ್ಲೂ ಹಾಳಾಗಂಗಿಲ್ಲ. ಒಂದನೇ ಮಾತು. ಎರಡನೇ ವಿಚಾರ ಅಂದರೆ, ಹೌದು, ಕೋಆಪರೇಟಿವ್ ರಂಗದಲ್ಲಿ ಇವತ್ತು ಫ್ಯಾಕ್ಟ್ರಿ ಆಗಲಿ ಇನ್ನಿತರ ಕಾರ್ಖಾನೆಗಳು ನಡೆಸೋದು ಭಾಳ ಅಡಚಣೆ ಆಗಿದೆ. ಯಾಕಂದರೆ ಅದೊಂದು NGO, ನಾನ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್. ಕೋಆಪರೇಟಿವ್ ಸಂಘ ಅಂದರೆ ಪ್ರಾಫಿಟ್ ಮಾಡಿದ್ದ 3 ಇದ್ರೊಳಗೆ ಹಂಚ್ಕೋಬೇಕು. ಒಂದು ರೈತರು, ಒಬ್ಬರು ಕಾರ್ಮಿಕರು, ಇನ್ನೊಬ್ಬರು ನಮ್ಮ ಶೇರ್ ಹೋಲ್ಡರ್. ಆ ನಿಟ್ಟಿನಲ್ಲಿ ಬ್ಯಾಲೆನ್ಸ್ ಶೀಟ್ ಇವಾಗ ಪ್ರಾಫಿಟ್ ತೋರಿಸಂಗಿಲ್ಲ. ಪ್ರೈವೇಟ್ ಬ್ಯಾಂಕ್ದವ್ರು ಯಾರೂ ಬರೋಂಗಿಲ್ಲ. ಅದಕ್ಕೆ ಕೋಆಪರೇಟಿವ್ ಬ್ಯಾಂಕ್ದಾಗ ನಾವು ಸಾಲ ತೊಗೋಬೇಕು, 13-14% ಬಡ್ಡಿ ಕಟ್ಟಬೇಕು. ಆ ನಿಟ್ಟಿನಲ್ಲಿ ಸ್ವಲ್ಪ ಅಡಚಣೆ ಸಂಕಷ್ಟದಲ್ಲಂತೂ ಇದ್ದದ್ದು ನಿಜ. ಹೀರಾ ಶುಗರ್ ಅದಕ್ಕೊಂದು ಲೀಸ್ ಮುಖಾಂತರ ಒಂದು ಪರ್ಯಾಯ ಹುಡುಕಾಡಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡಿದ್ವಿ. ಖರೆ ಲೀಸ್ ಹಾಕಿದಂಥ 2-3 ಕಂಪ್ನಿಗಳು ಅವ್ರದ್ದೇನು ಬೇಡಿಕೆ ಅಂದರೆ 25-30 ವರ್ಷ ಲೀಸ್ ಕೊಟ್ರೆ ನಿಮ್ಮದೇನು 600 ಕೋಟಿ ರೂಪಾಯಿ ಸಾಲ ಐತಿ, 594 ಕೋಟಿ ರೂಪಾಯಿ ಸಾಲ ಐತಿ, ಅದನ್ನ ಕಡಿತಗೊಳಿಸಿ ಒಳ್ಳೆ ನಿಮಗೆ ಲೋನ್ ಫ್ರೀ ಫ್ಯಾಕ್ಟ್ರಿ ಕೊಡು ಜವಾಬ್ದಾರಿ ಅವ್ರು ತೋತಾರ್ಕರು 25-30 ವರ್ಷ. ನಮ್ಮ ಬೋರ್ಡ್ ಮೀಟಿಂಗ್ದಲ್ಲಿ ನಾವು ಯಾರೂ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಆ ನಿಟ್ಟಿನಲ್ಲಿ ಕೋಆಪರೇಟಿವ್ ರಂಗದಲ್ಲಿ ನಡೆಸೋದಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ಹಿರಿಯರು ಎಲ್ಲರೂ ಕೂಡ ಚರ್ಚೆ ಮಾಡಿ ಕೋಆಪರೇಟಿವ್ ರಂಗ ನಡೆಸೋಣ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಹೊಸ ಆಡಳಿತ ಮಂಡಳಿ ಇನ್ನೊಂದು ವಾರದಾಗ ಆಗ್ತೈತಿ. ಒಳ್ಳೆಯ ರೀತಿಯಿಂದ ಫ್ಯಾಕ್ಟ್ರಿ ನಡೆಸಿ ನಮ್ಮ ಭಾಗದಲ್ಲಿ ಎಲ್ಲ ರೈತರಿಗೆ ಒಂದು ಪರ್ಯಾಯವಾಗಂಥ ಅಂದರೆ ಕಬ್ಬಿನ ಬಿಲ್ ಕೊಟ್ಟು ಒಳ್ಳೆಯ ರೀತಿಯಿಂದ ಫ್ಯಾಕ್ಟ್ರಿ ನಡೆಸ್ತಾರಂತ ವಿಶ್ವಾಸ.